ಮಹಾರಾಷ್ಟ್ರದ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ಮಾಡುವಂತಹ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ 2 ದಿನ ಶೋಕಾಚರಣೆ ನಡೆಯಲಿದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ದುರಂತದ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದುಕೊಂಡಿದ್ದಾರೆ. ದೇವೇಂದ್ರ ಫಡ್ನವೀಸ್ಗೆ ಪ್ರಧಾನಿ ದೂರವಾಣಿ ಕರೆ ಮಾಡಿ ಏನಾಯಿತು ಅನ್ನುವಂಥ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ದೇವೇಂದ್ರ ಫಡ್ನವೀಸ್ ಬಳಿ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಇಂದ ಪ್ರಧಾನಮಂತ್ರಿಗಳು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಾಳೆ ಅಂತ್ಯಕ್ರಿಯೆ ನಡೆಯುವಂಥ ಸಾಧ್ಯತೆ ಇದ್ರೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗುವಂತಹ ಚಾನ್ಸಸ್ ಇದೆ. ಗಮನಿಸಬಹುದು, ಸಚಿವರಾಗಿ ಅಪಾರ ಅನುಭವವನ್ನು ಹೊಂದಿರುವಂತಹ ಖ್ಯಾತಿ ಡಿಸಿಎಂ ಅಜಿತ್ ಪವಾರ್ ಅವರಲ್ಲಿತ್ತು. ಅಜಿತ್ ಪವಾರ್ ಅವರು ಕೃಷಿ, ಇಂಧನ, ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ಪ್ರಮುಖ ಇಲಾಖೆಗಳಲ್ಲಿ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 1992ರಲ್ಲಿ ಶರದ್ ಪವಾರ್ ಮುಖ್ಯಮಂತ್ರಿ ಆಗಿದ್ದಾಗ ಸಚಿವರಾಗಿ ಪದಾರ್ಪಣೆಯನ್ನ ಮಾಡಿದ್ರು. ಮುಂದೆ ವಿಲಾಸರಾವ್ ದೇಶಮುಖ್, ಸುಶೀಲ್ ಕುಮಾರ್ ಶಿಂದೆ ಮತ್ತು ಪೃಥ್ವಿರಾಜ್ ಚವ್ಹಾಣ್ ಅವರ ಕ್ಯಾಬಿನೆಟ್ನಲ್ಲಿ ಪ್ರಭಾವಿ ರಾಜಕಾರಣಿಯಾಗಿ, ಪ್ರಭಾವಿ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು. ರೋಚಕ, ಅದರಲ್ಲೂ ಕೂಡ ಇವ್ರದ್ದು 2019ರ ರಾಜಕೀಯ ಇದೆಯಲ್ಲ, ಅದು ಬಹಳಷ್ಟು ರೋಚಕತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 2019ರ ನವೆಂಬರ್ನಲ್ಲಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಮೂಲಕ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥವರು. ಆ ಸರ್ಕಾರ ಕೇವಲ 80 ಗಂಟೆಗಳಲ್ಲಿ ಪತನವಾಗಿದ್ರು. ನಂತರ ಉದ್ಧವ್ ಠಾಕ್ರೆ ಅವರ ಮಹಾವಿಕಾಸ್ ಅಘಾಡಿ ಸರ್ಕಾರದಲ್ಲಿ ಮತ್ತೆ ಉಪಮುಖ್ಯಮಂತ್ರಿ ಆದವರಿಬ್ರು. ನಂತರ ಏಕನಾಥ್ ಶಿಂದೆ ಸರ್ಕಾರದಲ್ಲೂ ಅದೇ ಸ್ಥಾನವನ್ನು ಅಲಂಕರಿಸಿ ಪವರ್ಫುಲ್ ರಾಜಕಾರಣಿಯಾಗಿ ಮೆರೆದ್ರು. ಆ ಒಂದು ಸಂದರ್ಭವನ್ನು ಬಹುಶಃ ರಾಜಕೀಯ ಇತಿಹಾಸದಲ್ಲಿ ಎಂದೂ ಕೂಡ ಮರೆಯಲಾಗಲ್ಲ. ಆಗಬಹುದಾ ಅನ್ನುವಂತಹ ಪ್ರಶ್ನೆಯೇ ಇಲ್ಲ, ಆಗಿಯೇ ಬಿಟ್ರು. ಅಷ್ಟರ ಮಟ್ಟಿಗೆ ಪವರ್ಫುಲ್ ರಾಜಕಾರಣಿ ಎನ್ನುವಂತಹ ಹೆಗ್ಗಳಿಕೆ ಇವರ ಮೇಲಿತ್ತು. 5 ಬಾರಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋದಿದೆಯಲ್ಲ, ಅದು ಬಹಳಷ್ಟು ಹೆಮ್ಮೆ ಪಡುವಂತಹ ವಿಚಾರ. ಆ ಒಂದು ಹೆಗ್ಗಳಿಕೆ ಇವರ ಮೇಲಿತ್ತು.